ನಮಸ್ಕಾರ. ನಿನ್ನೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯಜಿಯವರ ರಾಜೀನಾಮೆ ಕೊಡಬೇಕಂತ ನಾವು ಹೋರಾಟ ಮಾಡಿದಾಗ ನಾವೊಂದು ಬೈಟ್ ಕೊಟ್ಟಿದ್ನಿ. ಆ ಬೈಟ್ನಲ್ಲಿ ಕೆಲವೊಂದು ಗಾದೆ ಮಾತಿರ್ತಾವ. ಆ ಗಾದೆ ಮಾತು ಹೇಳುವ ಮುಖಾಂತರ ನನ್ನ ಬಾಯಲ್ಲಿ ಏನೋ ಒಂದು ಕೆಟ್ಟ ಶಬ್ದ ಹೋಗೈತಂತ ಅಪಪ್ರಚಾರ ಮಾಡುವಂತ ಕೆಲಸ ನಡೀತಾ ಇದೆ. ಇಷ್ಟೇ ಅಲ್ಲ, ಇದು ಸಂಜಯ್ ಪಾಟೀಲ್ ಈ ತರ ಮಾತಾಡೋದರ ತಪ್ಪು ಮಾತಾಡ್ಯಾರಂತ. ಸಿದ್ದರಾಮಯ್ಯ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಕರ್ನಾಟಕದ ಟಾಲೆಸ್ಟ್ ಲೀಡರ್ ಅಂತ ತಿಳ್ಕೊತೇನೆ, ರೆಸ್ಪೆಕ್ಟ್ ಕೊಡ್ತೇನೆ. ಅವ್ರ ಬಗ್ಗೆ ಹೆಮ್ಮೆ ಗೌರವ ಕೂಡ ಇದೆ. ಆದ್ರೆ ಕೆಲವೊಂದು ಮಾತಾಡೋ ವೇಳೆಕ ಬಾಯ್ ಮಿಸ್ಟೇಕ್ ಏನು ಹೋಗಿದ್ರೆ ನಾ ಮೊದಲ ವಿಷಾದ ವ್ಯಕ್ತಪಡಿಸ್ತೇನೆ. ಆದ್ರೆ ನಾ ಯಾರಿಗೂ ಕೆಟ್ಟ ಅನ್ಬೇಕಂತ ಏನು ಮಾತಾಡಿಲ್ಲ. ಇದ್ರದ್ದು ಒಂದು ದುರುಪಯೋಗ ಮಾಡ್ಬೇಕಂತ ಕೆಲವೊಂದು ಕಾಂಗ್ರೆಸ್ ಸರ್ಕಾರ ಇದೆ, ಪೊಲೀಸರದ ಉಪಯೋಗ ಮಾಡಿಕೊಂಡ. ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಮಹಿಳೆಯರಿಗೆ ದುಡ್ಡು ಕೊಟ್ಟ ನಮ್ಮ ಬಾಗ್ಲಾಗ ಬಂದ ಧರಣಿ ಮಾಡುವಂತ ಕಾರ್ಯಕ್ರಮ ಮಾಡಿದ್ರು. ಕೆಟ್ಟ ಮಾತಾಡೋದ, ಕೆಟ್ಟ ಬಯೋದ, ಒಂದು ಗುಂಡಾಗಿರಿ ದಬ್ಬಾಳಿಕೆ ನಡೀತಾ ಇದೆ. ನಾವೊಬ್ಬ ಮಾಜಿ ಲೋಕಪ್ರತಿನಿಧಿ, ನನ್ನ ಭಾವನೆ ನಾ ಹೋರಾಟದಲ್ಲಿ ವ್ಯಕ್ತಪಡಿಸಿದ್ದೇನೆ. ನಂದೇನು ತಪ್ಪಿದ್ರ ನಾ ಅನ್ನೋಯಿಂಗ್ಲಿ ನಾ ಮಾಡಕ್ ಸಾಧ್ಯನಲ್ಲ, ತಪ್ಪಿದ್ರು ನಾವು ವಿಷಾದನು ವ್ಯಕ್ತಪಡಿಸ್ತೇನೆ. ಆದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಕೋರ್ಟ್ ಇದೆ, ಆ ಮುಖಾಂತರ ಮಾಡಬಹುದು. ಯಾರೋ ಮಹಿಳೆಯರ ಅದು ಅವರ ಮಹಿಳೆಯರ ಬಗ್ಗೆ ನಾ ಏನು ಕೆಟ್ಟ ಮಾತಾಡಕ್ ಹೋಗೋದಿಲ್ಲ. ಅವ್ರ ಇಲ್ಲಿ ಬಂದ ದಬ್ಬಾಳಿಕೆ ಮಾಡೋದ, ಗುಂಡಾಗಿರಿ ಮಾಡೋದ, ಕೆಟ್ಟ ಮಾತಾಡೋದ, ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಪೊಲೀಸರದ್ದು ಉಪಯೋಗ ತಗೊಂಡ ಈ ತರ ಮಾಡ್ರೆ ಸುರಕ್ಷಿತ ಯಾರಿದ್ದಾರೆ? ಲೋಕಪ್ರತಿನಿಧಿ ಬಾಗ್ಲಾಗ ಇಂಥ ಹೆಂಗಸರು ಬಂದ ದಂಗೆ ಮಾಡಕತ್ರ ಮತ್ತು ಯಾರು ಸುರಕ್ಷಿತ ಇರ್ಲಿಕ್ಕೆ ಸಾಧ್ಯ ಇದೆ? ನಾ ಪೊಲೀಸರಿಗೂ ವಿನವಣಿ ಮಾಡಿದ್ದೇನೆ. ನನ್ನ ಬಾಗ್ಲಾಗ ಬಂದ ಯಾರು ದಂಗೆ ಮಾಡಬಾರದು, ಮಾಡ್ರ ಏನ್ ತಪ್ಪು ಪ್ರಕಾರಗಳು ಆದ್ರೆ ಅದಕ್ಕೆ ಜವಾಬ್ದಾರ ನೀವಂತ. ನಾ ಪೊಲೀಸರಿಗೆ ಗೌರವ ಕೊಡ್ತೇನೆ, ನ್ಯಾಯ ವ್ಯವಸ್ಥೆಗೆ ಗೌರವ ಕೊಡ್ತೇನೆ. ಅವ್ರೇನು ನ್ಯಾಯ ವ್ಯವಸ್ಥೆದಿಂದ ಏನು ಮಾಡ್ತಾರೋ ಅದಕ್ಕೆ ನಾವು ಒಪ್ಪಿಗೆ ಕೊಡ್ತೇನೆ. ಆದ್ರೆ ಯಾರು ನಮ್ಮ ಬಾಗ್ಲಾಗ ಬಂದ ಮತ್ತು ಸುತ್ತಮುತ್ತ ಇದ್ದುನಂತ ನಮ್ಮ ನೇಬರ್ಸ ಅವ್ರ ಮೇಲೆ ಆಗುವಂತ ಕೆಟ್ಟ ಪರಿಣಾಮ, ಅವರು ನಮ್ಮ ಬಗ್ಗೆ ತಿಳ್ಕುವಂತ ಕೆಟ್ಟ ಭಾವನೆಗಳ ಇದಕ್ಕೆ ಯಾರು ಉತ್ತರ ಕೊಡೋರ? ಪೊಲೀಸರಾಗ್ಲಿ, ಪ್ರಶಾಸನ ಆಗಲಿ, ಕಾಂಗ್ರೆಸ್ ಸರ್ಕಾರ ಈ ತರ ದುರುಪಯೋಗ ಮಾಡಬಾರದು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ.